ಅಮ್ಮ 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 ಇವತ್ತು ಶಾಪಿಂಗ್ ಹೋಗೋಣವಾ. ನಾ ಸ್ವಲ್ಪ ಹೋಗ್ಬಿಟ್ಟು ಒಳ್ಳೆ ಡ್ರೆಸ್ಗಳು ತಗೊಂಡು ಆ ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ಹೋಗಿ ಬಂದ್ಬಿಡೋಣ. ಹ್ಞೂ ನಡಿ ಹೋಗಿ ಬರೋಣ. ದುಡ್ಡು ಅದ್ರಾಗ ಇಕ್ಕಿದ್ದಲ್ಲ ಅದನ್ನ ತಕ್ಕ ದುಡ್ಡುನು ಆ ಒಡವೆ ಒಂದಿಷ್ಟು ತಗೊಂಡೋಗಿ ಅಕ್ಕಿವೆಗಳವ ಅವನ್ನೇ ಹಾಕಿ ರೆಡಿ ಹಂಗೆ ತಗೊಂಬರೋಣ. ಸಿಗ್ತಾವ ಅಲ್ಲಿ ಎಂತೆಂಥ ಡಿಸೈನ್ ಸಿಗ್ತಾವ, ಅವು ಮಾಡಿ ಇಕ್ಕೊಂಡಿರವೇನಿ. ಸುಮ್ಮನೆ ಬೇರೆ ಹಾಕಿ ಒಳ್ಳೆ ಡಿಸೈನ್ ತಗೊಂಬನ. ಒಳ್ಳೆ ತಗೊಂಡು ನಿಂಕಿಬೇಕು ಇಕ್ಕೆ ಹೊಸವ ಅಂತ. ನಾವು ಮಾಡಿಸ್ಕೊಂಡಿದ್ವಿ. ನಮ್ಗೆ ಯಾವುದೇ ದುಡ್ಡು ಬಂದಿತ್ತು ಅಂದ್ರೆ ಆಯಿತು. ಹೊಸ ಹಳೆ ಅವನ್ನ ಹಾಕಿ ಬೇರೆ ತರೋದು ಕಣಮ್ಮ. ನಡಿ ಹೋಗೋಣ. ನಾವು ಹಾಕ್ಬಿಟ್ಟು ಬೇರೆ ತಗೊಂಡು ನಾವು ಹಂಗೇನೆ ಕಾಲ್ ಚೈನ್ ತಗೋಬೇಕಮ್ಮ ನಾನು. ಕಾಲ್ ಚೈನ್ ತಗೋಬೇಕು. ಕಾಲ್ ಚೈನ್ ತಗೊಂಡು ಹಂಗೆ ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ಹೋಗಿ ಸರಿಯಾಗಿ ಬ್ಯಾಟಿಂಗ್ ಮಾಡ್ಬೇಕಮ್ಮ ನಾನು ಇವತ್ತು. ಒಳ್ಳೊಳ್ಳೆ ತಿನ್ನಬೇಕು ಅಮ್ಮ. ಕಾಲು ಸೂಪ್ ಕುಡಿಬೇಕಣಮ್ಮ ನಾನು. ಕಾಲು ಸೂಪ್ ಭಾಳ ಚೆನ್ನಾಗಿರುತ್ತೆ. ತಲೆ ಕಾಲು ಮಟನ್ ತಿನ್ನಬೇಕು, ಚೆನ್ನಾಗಿರುತ್ತೆ ಅಮ್ಮ. ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ಹೋಗೋಣ. ನಡಿ ಹೋಗೋಣ. ಏನು ಅದಕ್ಕೇನಂತೆ ನೀನು. ಇನ್ನೆಷ್ಟಾಗುತ್ತೆ? 500 ರೂಪಾಯಿ ಆಗುತ್ತೆ, 1000 ರೂಪಾಯಿ ಆಗುತ್ತೆ. ನಡಿ ಆದರೂ ಆಗುತ್ತೆ ಏನು. ಮತ್ತು ತಲೆ ಕಾಲು ಮಟನ್ನು ತಿನ್ನಬೇಕು. ಆದರೆ ಅವನು ಈ ಸೋಪು ಕಾಲು ಸೋಪು ಕುಡಿಯೋದ್ರಿಂದ ಒಳ್ಳೆಯದು. ಕಾಲು ಸೋಪು ನಾನು ಅವಾಗವಾಗ ತಗೊಂಬಂದು ಕಾಲು ಸಾರ ತಲೆ ಕಾಲು ಮಟನ್ನ ಮಾಡ್ತಿದ್ದೆ. ತಲೆ ಕಾಲು ಮಟನ್ನ ತಿನ್ನಬೇಕು, ಕುರಿದು ಪರಿದು ಎಲ್ಲನ ಚೆನ್ನಾಗಿರುತ್ತೆ. ನಡಿ ನೋಡೋಣ ಅದಲ್ಲಿ. ನೋಡಿ ಒಂದು ಸ್ವಲ್ಪ ತಗೊಂಡು ಹಂಗೆ ಮುಚ್ಚಿ ಹೋಗೋಣ ನಡಿ. ಮತ್ತು ಸೂಪು ಕಾಲು ಸೂಪು ತಿಂದು ಎಷ್ಟೋ ದಿವಸ ಆಗಿತ್ತು. ಕಾಲು ಸೂಪ್ ಕುಡಿಬೇಕು, ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ. ಏನು ಮಾಡ್ತೀಯ? ಮಟನ್ ಬೇರೆ ತಿನ್ನಬೇಕು. ಮಟನ್ ಫ್ರೈ ತಗೊಂಡು ಕಣವ. ಮಟನ್ ಸಾರು, ಮುದ್ದೆ, ಕಾಲು ಸೂಪು ಎಲ್ಲ ತಗೊಂಬನ. ಮಟನ್ ಫ್ರೈ, ಚಿಕನ್ ಏನು ಬೇಡ ಕಣ. ಮೊನ್ನೆ ಚಿಕನ್ ಸಾರು ತಿಂದಿದ್ದೀವಲ್ಲ, ಹೀಟ್ ಆಗಿಬಿಡುತ್ತೆ, ಓವರ್ ಹೀಟ್ ಆಗಿಬಿಡುತ್ತೆ. ಅದಕ್ಕೇ ನಾವು ಸ್ವಲ್ಪ ಮಟನ್ನೇ ತಿಂದುಬಿಡೋಣ. ಬಾ ತಿಂಬಾನ, ಅದಕ್ಕೇನಂತೆ. ಇಲ್ಲಾಂದರೆ ಹೋಗಿ ಇವಾಗ ಹೋಗಕ್ಕಂದ್ರೆ ಆಗಲ್ಲ. ದುಡ್ಡೇ ತಗೊಂಡೋಗ್ಬೇಕು. ಬಾ ಹೋಗೋಣ. ದುಡ್ಡು ನೋಡೋಣ ಅದೆಲ್ಲ ಒಡವೆ ಎಲ್ಲ. ಸಂತೋಷ ಉಲ್ಲಾಸ, ಸಂತೋಷ ಉಲ್ಲಾಸ, ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ಒಡವೆ ಇದೆ ಅಂತ ನನಗೆ ಖುಷಿಯಾಗಿದೆ, ಖುಷಿಯಾಗಿದೆ ಏಕೋ ಒಡವೆಯಿಂದಲೇ. ಭಾಳ ಖುಷಿಯಾಗ್ಬಿಟ್ಟೈತಲ್ವೇ ನಿನ್ಗಂತೂ? ಅಯ್ಯಯ್ಯೋ ನಮ್ಮ ಸುತ್ತಿ ಖುಷಿ ಅಂದರೆ ಖುಷಿ. ಕಾದಿರುವೆ ನಿನಗಾಗಿ, ಕಾದಿರುವೆಯ ನನಗಾಗಿ ನೀನು. ನೋಡ ಮಣ್ಣಾಕಿ ಹೆಂಗೆ ಮುಚ್ಚಿದ್ವು, ಹಂಗೆ ಐತಮ್ಮ, ಹಂಗೆ ಇದೆ. ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ ಸೋತೆ ನಾನಾಗ. ನಾವಂತೂ ಇವತ್ತು ಫುಲ್ ಖುಷಿ. ನಾನು ನಮ್ಮಮ್ಮ ಅಲ್ವೇ ನಮ್ಮಷ್ಟು ಖುಷಿ. ಇತ್ಲಾಗ ತೆಗ್ದಾಕ ಮಣ್ಣೆಲ್ಲ ತೆಗ್ ಇತ್ಲಾಗ ಹಾಕ್ಬಿಡು. ಇತ್ಲಾಗ ಹಾಕಿ ತೆಗ್ದು ಹಾಕ್ತಾಯಿದ್ದೀನಿ ತೆಗಿ. ಹಂಗೆ ತೆಗ್ದು ಇತ್ಲಾಗ ಹಾಕಿ ಎಲ್ಲ ಮಣ್ಣೆಲ್ಲ ಹಿಂಗೆ ವರ್ಕಿಸ್ಬಿಡು. ಇತ್ಲಾಗೆ ಓಟು ಎಳೆದ್ಬಿಡು ದಬಾಯಿಸಿ. ಇತ್ಲಾಗೆ ಎಳೆದ್ರತ್ಲಾಗೆ ಅಲ್ಲಿ ಸಿಗುತ್ತೆ. ಹಂಗೆ ಮುಚ್ಚಿಕ್ಕಿದೆಯಲ್ಲ. ಇಲ್ವಲ್ಲೇ ಇಷ್ಟೊಂದು ಗುಂಡಿ ತೆಗೆದ್ರು ಖಾಲಿ ಹೊಡಿತಾ ಐತೆ. ಮಣ್ಣು ತೆಗ್ದು ಆಚೆಗೆ ಹಾಕಿದ್ರೆ ಇನ್ನೂ ಖಾಲಿ ಹೊಡಿತಾ ಐತಲ್ಲೇ ಸುಪ್ಪಿ. ಇನ್ನು ಒಳಕ್ಕೇನ ಹೋಗಿರ್ಬೇಕೇನ ಕಣಮ್ಮ. ಒಳಕ್ಕೆಲ್ಲ ಹೋಗಿರ್ಬೇಕು ಅನ್ನಿಸ್ತೈತೆ ಸಾಮಾನ್ಯ ನನಗೇನ. ಒಳಕ್ಕೇನಾದ್ರೂ ಹೋಗಿರ್ಬೇಕೇನಪ್ಪ. ನೋಡು ಹಿಂಗನ್ನು ಇನ್ನೂ ಜಾಸ್ತಿ ತೆಗಿ. ಯಾವತ್ತಂದು ತೆಗಿತಾ ಇದ್ದೀವಿ ಕಣೆ. ಹಂಗಂದ್ರೆ ಇಲ್ಲೇ ಒಳಕ್ಕೆ ಹೋತೇನಪ್ಪ. ಏನು ಮಣ್ಗಿನ ತಿಂದೋತೋ ಏನಪ್ಪ. ಮಣ್ಣು ಇದಾದಂಗೆ ಆಗುತ್ತೆ, ಗೆದ್ಲು ತಿಂದಂಗೆ ಆಗುತ್ತೆ. ಗೆದ್ಲೊಳ ಇರ್ತವೆ ಅವೆಲ್ಲ ಗೆದ್ಲು ತಿಂದಂಗೆ ಆಗ್ತೈತೆ. ಅಯ್ಯೋ ದೇವ್ರೆ, ಇದು ಯಾಕಪ್ಪ ಇದು? ಇಲ್ಲಿ ಯಾತು ಇಲ್ಲ. ಎಲ್ಲ ಇಕ್ಕಿದೆ ಕಣ. ಇಷ್ಟಕ್ಕೆ ಇಕ್ಕಿದ್ದು ನಾನು. ಇಷ್ಟಕ್ಕಿಂತ ಆಳ ತಗಲಿಲ್ವಲ್ಲ, ಇಷ್ಟೇ ತೆಗ್ದಿದ್ದು ಇಲ್ವಲ್ಲ. ಇಲ್ಲಿ ಏನಾಯ್ತು? ನಾನಂತೂ ತುಂಬ ಖುಷಿಯಾಗಿದ್ದೆ. ಅಯ್ಯೋ ಇವತ್ತೇನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ. ಕಾಲು ಸೊಪ್ಪು ಕುಡಿಬೇಕು, ಮಟನ್ ತಿನ್ನಬೇಕು, ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬೇಕು, ಇವತ್ತೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ನೋಡಿದ್ರೆ ಹಿಂಗೆ ಆಯ್ತಲ್ಲಮ್ಮ. ಇವಾಗ ಏನು ಮಾಡೋಣ? ಅಯ್ಯೋ ದೇವ್ರೆ, ಇದೇನಿದು? ಇಲ್ಲಿದ್ದು ಒಡವೆ ಏನಾಯ್ತು? ಯಾರು ತಗೊಂಡೋದ್ರು? ಯಾರಪ್ಪ ತಗೊಂಡ್ರು? ಇಲ್ಲಿ ಯಾರು ಬಂದಿಲ್ಲಪ್ಪ. ಹೆಂಗೆ ತಗೊಂಡೋದ್ರಮ್ಮ? ಯಾರು ತಗೊಂಡೋದ್ರು? ಏನು ಕತೆ? ಯಾರು ತಗೊಂಡೋದ್ರಮ್ಮ? ಅಯ್ಯೋ ದೇವ್ರೆ, ನಮ್ಗೆ ಯಾರು ಗೊತ್ತಾಗಲ್ಲ ಅಂದ್ಕೊಂಡಿದ್ವಿ. ಆಗಾಗ ಇಲ್ಲ ಐತಿ ಕರಿ ಕವರ್ ಐತಿ. ಅಲ್ಲ ಕಲ್ಲಿದು ಹೋಗತ್ತ. ನನಗೆ ಇಲ್ಲೇ ಐತಿ ಅನ್ನಿಸ್ತು. ಇಲ್ಲೇ ಐತಿ ಅನ್ನಿಸ್ತೈತಿ. ಅಯ್ಯೋ ದೇವ್ರೆ, ಇಲ್ವಲ್ಲಮ್ಮ. ಏನು ಮಾಡೋಣ? ಇಲ್ಲಮ್ಮ, ಏನು ಮಾಡೋಣ ನೋಡು. ನಾವಿಲ್ಲ ಐತೆ ಬಿಡು, ಐತೆ ಅಂತ ಧೈರ್ಯವಾಗಿದ್ದೀವಿ. ಐತೆ ಅಂತ. ಆದರೆ ಇಲ್ಲಿ ಇಲ್ವಲ್ಲಮ್ಮ. ಏನಾಗ್ತಿದೆ ಅಣ್ಣ? ಇಲ್ಲೇ ಇತ್ತಲ್ಲ, ಏನಾಯ್ತು ಅಂತ. ಅಯ್ಯೋ ದೇವ್ರೆ, ನೋಡಿ ಸುಪ್ಪಿ ಸರಿಯಾಗಿ ನೋಡಮ್ಮ. ಇನ್ನೊಂದು ಸ್ವಲ್ಪ ತೆಗಿಬೇಕೇನೋ. ಇಷ್ಟಕ್ಕೇನೆ ಇಕ್ಕಿದ್ದು? ಇಲ್ಲೇ ಇಕ್ಕಿದ್ದೆ ಕಣಮ್ಮ. ಇಲ್ಲೇ ಗುಂಡೆ ತೆಗೆದು ಇಲ್ಲೇ ಇಕ್ಕಿದ್ದೆ. ನಾನು ಇವತ್ತು ಹೋಗೋಣ ಅಂತ ಹೇಳಿ, ಅಯ್ಯೋ ನಾನು ಮುಟ್ಟಿಲ್ಲ, ತೆಗ್ದೇ ಇಲ್ಲ. ನೆನ್ನೆಸ್ ಬಂದು ನೀರು ಹಾಕಿ ಮುಚ್ಚೋದ್ವಲ್ಲ, ತಿರ್ಗೇನು ತೆಗ್ದೇ ಇಲ್ಲಪ್ಪ. ನೋಡಿ ನಾವು ಹೆಂಗೆ ಬಡ್ದಿರೋದು ಹಂಗೆ ಐತೆ. ನಾವು ಮಣ್ಣು ಹಾಕಿ ಹಿಂಗೆ ಬಡ್ದ್ವಲ್ಲ,
ಅದು ಹಂಗೆ ಕುಕೊಂಡಿತ್ತು. ಯಾರೇನೋ ಮಣ್ಣಿನ ಸ್ವಲ್ಪನೂ ಜರುಗಿಸಿಲ್ಲ, ಯಾರೇನೋ ಮಣ್ಣನ್ನು ತೆಗ್ದಿಲ್ಲ. ನಾವು ನೆನ್ನೆಸಿ ಮಣ್ಣು ಹಾಕಿ ತಪ 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 ಬಡ್ದೋಗಿದ್ವಿ ಎಡೆಮೆಟೆ ತಾಂಡು. ಮಣ್ಣು ಹಂಗೆ ಕುಕ್ಕಡ್ರೆ ಜರುಗೇ ಇಲ್ಲ, ಹಂಗೈತೆ. ಅಂಥದ್ರಾಗ ಇಲ್ಲಿದ್ದಿದ್ದು ಒಡವೆ ಏನಾಯಿತು? ಯಾರು ತೆಗೆದ್ರು? ಹಾಂ ಅಯ್ಯ, ಮಣ್ಣಾಗೆ ಒಟ್ಟು ಕೊಳ್ತೋದಂಗೆ ಐತೆ. ಅದೇನೇನು ಕೊಳ್ತೋಗಲ್ಲ ತೆಗಿ. ಅದೆಲ್ಲಿ ಕೊಳ್ತೋಗುತ್ತೆ? ಕೊಳ್ತೋಗಲ್ಲ ಕಣಮ್ಮ, ಅದ್ಯಾಕೆ ಕೊಳ್ತೋಗುತ್ತೆ ಹೇಳು? ಇನ್ನೂ 2 ದಿನ ಆಗಿಲ್ಲ ಇಕ್ಕಿ ಬಿಡತ್ತ ಮಣ್ಣೆಲ್ಲನ ತಿಂದೈತೆ ಎಂಬುದಾದರೆ ಅದಕ್ಕೆಲ್ಲ ಒಟ್ಟು ಮಣ್ಣು ಪಣ್ಣು ಬೆತ್ಕೊಂಡಿರುತ್ತೆ, ಅದನ್ನೆಲ್ಲ ತೆಗಿಬೋದಾಗಿ ಗೆದ್ಲು ಪದ್ಲು ಹಿಡ್ದಿದ್ರೆ. ಅದೆಲ್ಲ ಹಂಗೆ ಮೆತ್ಕೊಂಡೇ ಇಲ್ಲ, ಅಲ್ಲಿ ಇಲ್ಲವೇ ಇಲ್ಲ. 2 ದಿವ್ಸಕ್ಕೆ ಹಂಗೆ ಆಗಲ್ಲ. 2 ದಿವ್ಸಕ್ಕೆ ಏನು ಯಾತನ ಡಬ್ಬೇಕಾಗಿ ಇಕ್ಬೇಕಾಯ್ತು ಅನ್ಸುತ್ತೆ. ನಾವು ಮಣ್ಣಾಗೆಲ್ಲೋತೋ ಏನೋ ಇದೊಳೆ ಸಮಸ್ಯತ್ತಲ್ಲಪ್ಪ. ನಾವು ಕಷ್ಟಪಟ್ಟು ಐತೆ ಐತೆ ಅಂತ ಹೇಳಿ ನಾವು ಭಾಳ ಖುಷಿಯಾಗಿದ್ವಿ. ಇಲ್ಲಿ ನೋಡಿದ್ರೆ ನಮಗೆ ಸಾಕಾದಂಗೆ ಆಗ್ತಾಯಿತ್ತಲ್ಲಪ್ಪ ಇದು ನೋಡಿ. ಅಯ್ಯೋ ದೇವ್ರೆ, ಇದು ಯಾಕಪ್ಪ? ಇದು ಏನಾಯ್ತಪ್ಪ ಇದು? ಮತ್ತೆ ಏನಾಯ್ತಮ್ಮ ಇಲ್ಲಿದ್ದಿದ್ದು? ಅಯ್ಯೋ ದೇವ್ರೆ, ಏನಾಯ್ತಪ್ಪ ಇಲ್ಲಿದ್ದಿದ್ದು? ಆಗತ್ತೆ ಅಲ್ಲ, ಅಕ್ಕಗೆ ನನಗೆ ಗೊತ್ತಾಗ್ಬಿಡ್ತೆ. ಅವ ಅಕ್ಕ ಏನನ್ನ ತಗೊಂಡೋಗ್ಬಿಡ್ತೆ. ಅವಳಿಗೆ ಗೊತ್ತಿದ್ರೆ ಅವಳು ಯಾಕಂತದ್ದು ಮಾಡ್ಕೊಂಬಾಳು. ಎದ್ದಾಗ ಒಟ್ಟುನು ಏನೇನೋ ಮಾಡ್ಕೊಂಬಕ್ಕೆ ಹೋಗಿದ್ಲಂತೆ. ನಾನಿರಲ್ಲ ಅಂತ ಅವಳಿಗೆ ಗೊತ್ತಾಗಿದ್ರೆ ಅವಳು ನಮ್ಮನ್ನು ಬಂದು ಕೇಳಾಳು. ಅವಳಿಗೆ ಎಲ್ಲಿ ಗೊತ್ತಿಲ್ಲ. ನಾವು ತಗೊಂಡಿದ್ದೀವಿ ಅಂತ ಅವಳಿಗೆ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಯಾರಿಗೂ ಗೊತ್ತಿಲ್ಲ ಬಿಡು. ನಾವು ಕದ್ದಿರೋದು ಯಾರಿಗೂ ಗೊತ್ತಿಲ್ಲ, ಯಾರು ನೋಡೂ ಇಲ್ಲ. ನಾವು ತಂದಿರೋದು ಇಲ್ಲಿ ಇಕ್ಕಿರೋದು ಸಮೇತ ಯಾರೂ ನೋಡಿಲ್ಲ ಬಿಡು. ಆತ ಮನೆಯಿಂದ ಗಿಡಪಡ ಹಾಕ್ಯಂತಾರೆ. ಮನೆಯಿಂದ ಸೆಂದೆಗೆ ಗಿಡಗಳೆಲ್ಲ ಹಾಕಿರ್ತೀವಲ್ಲ ನಾವು, ಸೆಂದೆಗೆ ಆತ ಗಿಡಗಳೆಲ್ಲ ಹಾಕಿರ್ತಾರೆ ಅಂತ ತಿಳ್ಕೊಂತಾರೆ. ಯಾರು ನೋಡಿಲ್ಲ. ಯಾರು ನೋಡಿಲ್ಲ ಕಣೆ ಸುಪ್ಪಿ. ಮತ್ತೆ ಏನಾಯ್ತು ಏನೋ ಹೋಗತ್ತೆ ಇಲ್ಲಿದ್ದಿದ್ದು. ಇದು ಒಳ್ಳೆಯ ಸಮಸ್ಯೆ ಆತಲ್ಲಪ್ಪ ನನಗೆ. ಅಯ್ಯೋ ದೇವ್ರೆ, ನಾನಿವತ್ತು ಚಪ್ರು ಸೇರ್ಕೊಂಡಿದ್ದೆ. ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬೇಕು, ಸರಿಯಾಗಿ ಬ್ಯಾಟಿಂಗ್ ಮಾಡಬೇಕು, ನಾನ್ ವೆಜ್ ಅಂತ ಇದ್ದೆ. ನಾನ್ ವೆಜ್ ತಿನ್ಬೇಕು ಅಂತಿದ್ದೆ. ಇವತ್ತು ಮಂಗಳವಾರ ಚೆನ್ನಾಗಿ ಒಳ್ಳೊಳ್ಳೆ ಟೌನ್ಗಳಿಗೆ ಹೋಗ್ಬಿಟ್ರೆ ಒಳ್ಳೊಳ್ಳೆ ಮಟನ್ ಮಾಡ್ತಾರೆ, ತಿಂದುಬಿಡೋಣ ಅಂತ ಇದ್ದೆ. ಕಾಲ್ ಸೂಪು ನೆನೆಸ್ಕೊಂಡ್ರೆ ಭಯ ನೀರು ಬರ್ತೈತೆ. ಅಯ್ಯೋ ಇದು ಎಲ್ಲೂ ಐತಮ್ಮ ಮಾಡಬೇಕು. ಅಯ್ಯೋ ಒಳಗೆ ತೆಗ್ಯಾನೆ ನಮ್ಮ ಇನ್ನೊಂದು ಸ್ವಲ್ಪ. ಇನ್ನೆಷ್ಟಾಗಿತ್ತೀಯ? ಒಂದು 8 ಮ್ಯಾಲೇನೆ ತೆಗ್ದು ಹಿಂಗೆ ಇಕ್ಕು ಹೋಗಿದ್ವಮ್ಮ. 8 ಅನ್ಕೊಂಡು ತೆಗ್ದಿದ್ದೀವಿ ಘನವಾಗಿ. ಒಂದು ಮಣ್ಕಾಲು ಉದ್ದನೂ ತೆಗ್ದಿದ್ದೀವಿ. ಒಂದು 8 ಮ್ಯಾಲೆ ತೆಗ್ದು ಮ್ಯಾಲೆ ಮುಚ್ಚಿದ್ವಿ. ನಾಯಿ ಪೈ ಹೇಳ್ಕೊಂಡು ಹೋದ್ವಾ ಅಂಬಕ್ಕೆ ಯಾತು ಇಲ್ಲಿ ತೆಗ್ದೂ ಇರಲಿಲ್ಲ. ಮಣ್ಣಾಗೆ ಮುಚ್ಚಿದಂಗೆ ಇತ್ತು. ಯಾರ ನೋಡ್ಕೊಂಡು ತಗೊಂಡು ಹಂಗೆ ಮಣ್ಣು ಮುಚ್ಚಿ ಹೋಗ್ಯವ್ರೆ. ನಾವು ನೀರು ಹಾಕ್ದಂಗೆ ಇತ್ತು. ನೆನ್ನೆಸ್ಲೆ ಯಾರೋ ತಾಂಡವ್ರು ಕಣಮ್ಮ ಇದನ್ನ. ನಾವು ತಂದು ಇಕ್ಕಿದ್ವಲ್ಲ ಆವಾಗಲೇ ತಾಂಡವ್ರೆ. ಯಾರು ತಾಂಡವ್ರೆ ಎಂಬುದು ಗೊತ್ತಿಲ್ಲ. ಅದು ಯಾರು ತಾಂಡವ್ರೋ ಏನೋ. ನೆನ್ನೆಸ್ಲೆ ತಾಂಡೋಗಿರೋದು. ನೀರು ಹಾಕಿದ್ದು ಯಾರೂ ತೆಗ್ದಿರ್ಲಿಲ್ಲ ಹೇಳು. ನಾವು ಯಾತನ ಎಲ್ಲ ಕೋಲ್ ತಾಂಡು ಬಡ್ದಿದ್ವಲ್ಲ, ನೋಡಿ ಕೋಲು ಅಲ್ಲೇ ಬಿದ್ದೈತೀನಿ ನಾನು. ಕೋಲ್ ತಾಂಡು ಬಡ್ದಿದ್ವಲ್ಲ, ಅದನ್ನ ಯಾರೂ ತೆಗ್ದಿಲ್ಲ. ಯಾರು ತೆಗೆದ್ರೋ ಏನೋ. ಯಾರು ಕೈ ಸಿಕ್ತೋ ಅಡವಿ, ಯಾರು ತಗೊಂಡ್ರೋ ಏನೋ. ನನಗೇನ ಯಾರು ತಗೊಂಡ್ರಪ್ಪ ಅನ್ನಿಸ್ತೈತೆ. ಹೋಗತ್ತೆ ಇದೊಳ್ಳೆ ಸಮಸ್ಯೆ ಆಯ್ತು ನಮಗೆ. ಅಯ್ಯೋ ದೇವ್ರೆ, ನಮ್ಮ ತಾಯಿ ಏನು ಮಾಡಬೇಕು ಏನೋ. ಹೋಗತ್ತೆ ಇದೊಳ್ಳೆ ಸಮಸ್ಯೆ ಆಯ್ತು ನಮಗೆ. ಹೋಗು, ನಾವು ಯೋಟ ಆಸೆಗಿದ್ವಿ, ಏನು ಮಾಡೋಣ. ಹೋತು ಮಣ್ಣು ಪಾಲಾತು, ಮಣ್ಣಾಗ ತಂದು ಇಕ್ಕಿದ್ವಿ. ನಮ್ಮ ಪಾಲೇನಾಗಲಿಲ್ಲ. ಅದ್ರಾಗ ಯಾತೆ ಆತು ತಾಂಬಲಿಲ್ಲ ನಾವು. ಯಾತೆ ಆತನು ಬರೀ ತಂದು ಇಕ್ಕಿದ್ದೆ ಆಯಿತು. ತಾಣ ಮಾರ್ಕೊಂಡು ದುಡ್ಡು ಮಾಡ್ಕೊಬೋದಾಗಿತ್ತು. ಮಣ್ಣಾಗ ತಂದು ಇಕ್ಕಿವಿ ನಾವು. ನನ್ನ ಮಕ್ಕ ನಾವಿದ್ದಿದ್ದು ಬೇಡ ಹೋಗತ್ತೆ. ತಾಣ ಒಂದೇ ಸತಿ ಮಾರ್ಕೊಂಡಿರೋ ಒಂದೇ ಸತಿ ದುಡ್ಡು ಮಾಡ್ಕೊಬೋದಾಗಿತ್ತು. ಅಯ್ಯೋ ದೇವ್ರು, ಇದೊಳ್ಳೆ ಸಮಸ್ಯೆ ಆತಲ್ಲಪ್ಪ. ಹೋಗತ್ತೆ ಎಂಥ ಕೆಲಸ ಆಯ್ತು ಕಣಮ್ಮ. ನೋಡಿ ಇವತ್ತು ಎಂಥದ್ದಾಯ್ತು. ತುಬ್ಬಲು ಬೇಜಾರಾಗ್ತಾಯಿತ್ತು. ಇವತ್ತು ಒಡವೆ ಎಲ್ಲನ ಇದ್ರಾಗಿತ್ತು, ದುಡ್ಡು ಇತ್ತು. ಒಂದು 20,000 ತಂದು ಇಕ್ಕಿದ್ವಿ. ದುಡ್ಡು ಒಡವೆ ಎಲ್ಲ ಇತ್ತು. ಇವತ್ತೆಲ್ಲ ನಾವು ಬ್ಯಾಟಿಂಗ್ ಮಾಡೋಣ, ಚೆನ್ನಾಗಿ ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ಚೆನ್ನಾಗೆ ನಮ್ಮ ಸೊಪ್ಪು ಎಲ್ಲ ಕಾಲು ಸೊಪ್ಪೆಲ್ಲ ತಿನ್ನಬೇಕು, ಕಾಲು ಸೊಪ್ಪು ಕುಡಿಬೇಕು ಅಂತ ಅಂದ್ಕೊಂಡಿದ್ಲು. ಅದಕ್ಕೆ ಇವತ್ತು ಹೋಗೋಣ ಮಿಲ್ಟ್ರಿ ಹೋಟ್ಲಿಗೆ ಅಂದ್ಕೊಂಡ್ವಿ. ಇವತ್ತು ನೋಡಿರಿ ಇದ್ರಾಗ ಬಂದು ನೋಡ್ತೀವಿ, ಅದೇ ಇಲ್ಲ. ಏನಾಯ್ತು ಏನೋ, ಯಾರಿಗೆ ಸಿಕ್ತೋ ಒಂದು ಗೊತ್ತಿಲ್ಲ. ತಗೊಂಬಂದಿಟ್ಕೊಂಡು ಏನೋ ಸಾರ್ಥಕ ಇಲ್ದಂಗೆ ಆಯಿತು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.